ಸಮಸ್ತ ಕನ್ನಡಿಗರಿಗೂ ಕೂಡ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ಕಿಚನ್ನಲ್ಲಿ ಒಂದು ಸ್ಪೆಷಲ್ ಆದಂಥ ಸಾಗು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಏಕೆಂತಂದರೆ ನಾವು ಮಾಡೋವಂಥ ಸಾಗುಗೆ ತುಂಬಾ ಮಸಾಲೆ ಪದಾರ್ಥ ಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಬೇರೆ ಬೇರೆ ತರಕಾರಿ ಎಲ್ಲ ಹಾಕಬೇಕಾಗತ್ತೆ. ಅಕಸ್ಮಾತ್ ಅದು ಯಾವುದೂ ಇಲ್ಲ, ಟೈಮ್ ಕಮ್ಮಿ ಇದೆ, ಪಟ್ ಅಂತ ಮಾಡ್ಬೋದು ಅಂತೇನಾದರೂ ನೀವು ಯೋಚನೆ ಮಾಡಿದ್ರೆ ಆಗ ಮಾಡ್ಬೋದಂಥ ಸಾಗು ಇದೆ. ಇದು ಡಾಬಾ ಸ್ಟೈಲಲ್ಲಿ ಇರುವಂಥ ಸಾಗು, ಆಲೂ ಸಾಗು ಅಂತ. ಆದರೆ ನಾನು ಮಾಡ್ತೀನಿ. ಇದನ್ನು ಹೇಳಿದ್ರು ಇದು ಡಾಬಾ ಸ್ಟೈಲ್ ಅಂತ. ಅದಕ್ಕೋಸ್ಕರ ಕಲ್ತ್ಕೊಂಡು ಬೇಡ ಬನ್ನಿ, ಪಟಾಪಟ್ ಅಂತ ಮಾಡ್ಬೋದಂತ, ಈ ಕ್ವಿಕ್ಕಾಗಿ ಮಾಡ್ಬೋದಂಥ ರೆಸಿಪಿ. ಇದು ದೇವೀಸ್ ಕಿಚನ್, ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ಗೆ ನೋಡ್ತಾ ಇರೋರು ಇಷ್ಟ ಆದಾಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮಗೆ ಇನ್ನೊಬ್ಬರೊಂದಿಗೆ ಹಂಚ್ಕೊಳ್ಳೇಬೇಕು ಅನಿಸಿದಾಗ ಖಂಡಿತ ಹಂಚ್ಕೊಳ್ಳಿ. ಹಾಗೆ ಅವ್ರಿಗೆ ಒಂದು ಕಿವಿ ಮಾತು ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವಿಷ್ಟು ಮಾಡಿದರೆ ಬನ್ನಿ ಕಲ್ತ್ಕೊಂಡು ಬೇಡ ಇವತ್ತಿನ ಒಂದು ವಿಶೇಷವಾದಂಥ ರೆಸಿಪಿ, ಡಾಬಾ ಸ್ಟೈಲ್ನ ಆಲೂ ಸಾಗು ಮಾಡೋದು ಹೇಗೆ ಅಂತ. ಪದಾರ್ಥಗಳು ಏನೇನು ಬೇಕಾಗುತ್ತೆ ಅಂದರೆ, ಮೂಲವಾಗಿ ಬೇಕಾಗುತ್ತೆ ಆಲೂಗಡ್ಡೆಯನ್ನು ನೀವು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ಎರಡೆರಡು ಭಾಗ ಆಗಿ ಕಟ್ ಮಾಡಿ ಸಿಪ್ಪೆ ತೆಗೆದು ಬೇಕಾದ್ರೆ ಹಾಕ್ಬೋದು, ಅಥವಾ ಆಮೇಲೆ ಬೇಕಾದ್ರೆ ತೆಗಿಬೋದು. ಅದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಅದು ತುಂಬ ನೀರನ್ನು ತುಂಬಿಸಿ ಅದನ್ನು ಕೂಗಿಗೆ ಪಕ್ಕದಲ್ಲಿ ಇಟ್ಬಿಡಿ. ಅದಾದ ನಂತರ ರೆಡಿ ಮಾಡ್ಕೊಳ್ಳಿ. ನೀವೇನಂತೆ 2 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಳ್ಳಿ, 1 ಟೊಮ್ಯಾಟೋವನ್ನು ಸಣ್ಣದಾಗಿ ಹಚ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಳ್ಳಿ, ಇದು ಖಾರಕ್ಕೆ ತಕ್ಕ ಹಾಗೆ ನಿಮ್ಮ ಇಷ್ಟ. ಹಾಗೆ ಕೊತ್ತಂಬರಿ ಸೊಪ್ಪು, ಆನಂತರ ಸ್ವಲ್ಪ ಶುಂಠಿ, ಇದನ್ನು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ 2 ಚಮಚ ಕಡಲೆ ಹಿಟ್ಟು ತೊಗೊಂಡು ಅದನ್ನು ನೀರಲ್ಲಿ ಸ್ವಲ್ಪ ನೀವು ಕಲಸಿಟ್ಕೊಳ್ಳಿ. ಈ ರೀತಿಯಾಗಿ ಅದನ್ನು ಗಂಟಿಲ್ದ ಹಾಗೆ ಕಲಿಸ್ಕೋಬೇಕು ತಣ್ಣೀರು ಹಾಕಿ. ನಂತರ ನೋಡಿ ಕುಕ್ಕರ್ಗೆ ಹೋಗಿದೆ. ಆದ ನಂತರ ನೋಡಿ ಈಗ ಚೆನ್ನಾಗಿ ಆಲೂಗಡ್ಡೆ ಬೆಂದಿದೆ. ಅದನ್ನು ಆಲೂಗಡ್ಡೆಯನ್ನು ಮಾತ್ರ ತೆಗೆದು ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು, ದಯವಿಟ್ಟು ಚೆನ್ನಾಗಿ ಕೂಗಿಸಿ ಅದನ್ನು. ಓಕೆ, ಆ ನೀರನ್ನು ಚೆಲ್ಬೇಡಿ, ಹಾಗೆ ಇಟ್ಕೊಳ್ಳಿ. ಅದನ್ನೇನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಬಾಣಲೆಯನ್ನು ಇಟ್ಟು ಕಾದ ನಂತರ 2-3 ಚಮಚ ಎಣ್ಣೆ ಹಾಕಿ, ಆನಂತರ 1 ಚಮಚ ಸಾಸಿವೆಯನ್ನು ಹಾಕಿ ಅದನ್ನು ಚಿಟಾಪಟ ಅನ್ನಕ್ಬಿಡಿ. ಅದು ಚಿಟಾಪಟ ಅಂದ ಕೂಡಲೇ ಶುಂಠಿ ಜಜ್ಜಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬಿಡಿ. ಅದನ್ನು 1 ಸಣ್ಣ ಇಂಚಷ್ಟು. ಓಕೆ, ಅದಾದ ನಂತರ ಇದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ತಾ ಹೋಗಿ. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಎಣ್ಣೆನ ಅದಕ್ಕೆ ಹೇಳೋದು 2-3 ಚಮಚ ಹಾಕಿ. ಇದು ಸ್ವಲ್ಪ ಎಣ್ಣೆ ಡಿಮ್ಯಾಂಡ್ ಮಾಡುತ್ತೆ, ಇಲ್ಲ ಅಂತ ಎಣ್ಣೆ ತೀರ ಹಾಕಿಲ್ಲ ಅಂದರೆ ರುಚಿ ಬರೋದಿಲ್ಲ. ಅದಕ್ಕೋಸ್ಕರ 3 ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ನೀವು ಬಾಡಿಸ್ತಾ ಹೋಗಿ. ಬಾಡಿಸುವಾಗ ನೋಡಿ ಈ ಥರ ನೀವು ಟೈಮ್ ಕೊಡಬೇಕು. ಅದಕ್ಕೆ ಹಸಿದೆಲ್ಲ ಹೋಗಬೇಕು, ವಾಸನೆ, ಕಲರ್ ಚೇಂಜ್ ಆಗಬೇಕು. ಯಾಕಂದರೆ ಟೊಮ್ಯಾಟೊ ಹಾಕಿರ್ತೀವಿ, ಅದು ಕೂಡ ಬೇಯಬೇಕು, ಆಮೇಲೆ ಈರುಳ್ಳಿ ಬೇಯಬೇಕು. ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ಉಪ್ಪು ಹಾಕ್ಬೋಣ. ಈಗ ಅವು ಬೇಗ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ತಾ ಇದ್ದೀವಿ, ನೆನಪಿಡಿ. ಅದು ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ಪ್ರತಿಯೊಂದಕ್ಕೂ ಕರೆಕ್ಟಾಗಿ ಅಳತೆ ಹೇಳೋದಕ್ಕಾಗೋದಿಲ್ಲ. ನೀವು ಮಾಡುವಂತಹ ಪದಾರ್ಥದ ಒಂದು ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಳ್ತಾ ಹೋಗಬೇಕು. ಉಪ್ಪು ಹಾಕಿ ಚೆನ್ನಾಗಿ ನೀವು ಇದನ್ನು ಚೆನ್ನಾಗಿ ಬಾಡಿಸಿದ ನಂತರ ಸಕ್ಕರೆ 1 ಚಮಚ ಹಾಕಿ. ರುಚಿ ಕೊಡುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಟೇಸ್ಟ್ ಎನ್ಹ್ಯಾನ್ಸರ್ ಅಂತಂದರೆ ಸಿಹಿ, ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು. ಅದಕ್ಕೆ ನಮ್ಮ ಅಡುಗೆಗಳಲ್ಲಿ ಪಾರ್ಟ್ ಮಾಡಿದರೆ. ಇನ್ನು ಅರ್ಧ ಚಮಚ ಅಥವಾ ಸಣ್ಣ ಚಮಚ ಅಂದರೆ 1 ಚಮಚದಷ್ಟು ಅರಿಶಿಣವನ್ನು ಹಾಕಿ ನೀವು ಮತ್ತೆ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ತಾ ಹೋಗಿ. ಇದಾದ ನಂತರ ನೋಡಿ ಏನು ಮಾಡಬೇಕು, ಈ ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಇವೆಲ್ಲವನ್ನು ಅದಕ್ಕೆ ಹಾಕ್ತಾ ಹೋಗಬೇಕು. ಆಲೂಗಡ್ಡೆ ಮತ್ತೆ ಹೇಳ್ತಿದ್ದೀನಿ, ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ, ಚೆನ್ನಾಗಿ ಬೆಂದಿರಬೇಕು. ಅದು ಚೆನ್ನಾಗಿ ಒಳಗಡೆ ಬೆಂದು ನುಣ್ಣಗಿರಬೇಕು. ಅಂಥದ್ದು ಮಾತ್ರ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಬೇಯಿಸಲಿಲ್ಲ ಅಂದರೆ ಬಯಸ್ಕೊತೀರ. ಓಕೆ, ಸೊ ಇದನ್ನು ಹಾಕಿ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. ಅರ್ಧ ಲೋಟದಷ್ಟು ನೀರು ಹಾಕಿ. ನಾನಿವಾಗ ನೀರು ಹಾಕಿ ಅಂದಾಗ ಯಾವ ನೀರು ಅಂತಂದರೆ ಆಲೂಗಡ್ಡೆ ಬೇಯಿಸಿದ ನೀರು ಇರುತ್ತಲ್ಲ ಅದನ್ನೇ ಇದಕ್ಕೆ ಬಳಸ್ಕೋಬೋದು. ಇಲ್ಲ ನಾವು ಕರೆಕ್ಟಾಗಿ ಬೇಯಿಸಿದ್ವಿ ಅಂತಂದರೆ ಚೆಲ್ಬಿಟ್ವಿ ಅಂದರೆ ಮಾಮೂಲಿ ನೀರನ್ನು ಹಾಕ್ಕೊಳ್ಳಿ. ಈ ಹಂತದಲ್ಲಿ ನೀವು ಕಡಲೆ ಹಿಟ್ಟು ಏನು ನೀರಲ್ಲಿ ಕಲಸಿಟ್ಕೊಂಡಿರ್ತೀರ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಹೋಗಿ. ಎಷ್ಟು ಕುದಿಸ್ಬೇಕು ಅಂತಂದರೆ ಆ ಹಿಟ್ಟು ಹೊಂದ್ಕೋಬೇಕು. ಅದು ಕೂಡ ಹಸಿ ಇರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಅದಕ್ಕೆ 5 ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟೇ. ಈ ರೀತಿ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಆ ನಂತರದಲ್ಲಿ ತೆಗೆದಾಗ ಹೀಗೆ ಕಾಣುತ್ತೆ ನಿಮಗೆ. ಫಸ್ಟ್ ಕ್ಲಾಸಾಗಿ ಹೊಂದ್ಕೊಂಡ್ಬಿಟ್ಟಿದೆ, ಚೆನ್ನಾಗಾಗಿದೆ. ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದೇ ಕನ್ಸಿಸ್ಟೆನ್ಸಿ ಇರಬೇಕು, ಚೆನ್ನಾಗಿರುತ್ತೆ. ಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ಹಾಕ್ಬಿಡಿ. ಈಗ ರೆಡಿ ಆಯಿತು ನೋಡಿ, ಸೊಗಸಾದಂತಹ ಡಾಬಾ ಶೈಲಿಯ ಆಲೂ ಸಾಗು. ಯಾಕೆ ನಾನು ಪದೇ ಡಾಬಾ ಶೈಲಿ ಅಂತ ಹೇಳ್ತಾ ಇದ್ದರೆ, ಇದನ್ನು ತಿಂದವರು ಹೇಳಿದ್ರು ಆ ರೀತಿಯೇ ಇರುತ್ತೆ ಅಂತ. ನಾನಿವತ್ತು ಕೂಡ ಡಾಬಾದಲ್ಲಿ ರುಚಿ ನೋಡಿಲ್ಲ, ನಾನು ಮಾಡೋವಂಥ ವಿಧಾನ ಇದು. ತಿಂದವರು ಹೇಳೋದ್ರಿಂದ ಅದಕ್ಕೆ ನಾನು ಅದೇ ಹೆಸರನ್ನು ಕೊಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಕಸ್ಮಾತ್ ನಿಮಗೆ ಇದು ಭಿನ್ನ ಮಾಡಿ ಇದು ಹಾಗಿಲ್ಲ ಅಂತಂದರೆ ನನ್ನ ಬೈಕೋಬೇಡಿ, ಅದ್ರ ರುಚಿ ಅಂತೂ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡಿದಂತಹ ಈ ಒಂದು ಸಾಗುಗೆ ದಪ್ಪವಾಗಿ ಚೆನ್ನಾಗಿ ಉಬ್ಬಿದ ಪೂರಿಗಳನ್ನು ಮಾಡಿ ನೀವು ಕೊಟ್ಟರೆ
ತಿಂದವ್ರಿಗೂ ಗೊತ್ತಿಲ್ಲ ಎಷ್ಟು ತಿಂದರು ಅಂತ, ನಿಮಗೂ ಗೊತ್ತಾಗಲ್ಲ ಎಷ್ಟು ಮಾಡಿ ಹಾಕಿದ್ರಿ ಅಂತ. ಪೂರಿ ಒಂದೇನಾ ಅಂತಂದರೆ ಇಲ್ಲ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ, ರವೆ ಇಡ್ಲಿಗೆ ಕೂಡ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡಿ, ರುಚಿ ನೋಡಿ, ಇಷ್ಟ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಮಾತ್ರ ನನಗೆ ನೀವು ಒಂದು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಜೊತೆಗೆ ಇನ್ನೊಬ್ಬರು ಕಲ್ತ್ಕೋಬೇಕು, ಇನ್ನಷ್ಟು ಜನ ಮಾಡಲಿ ಅಂತಂದರೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ದೇವೀಸ್ ಕಿಚನ್, ಅಡುಗೆ ಕಲಿಯೋರಿಗೆ ಮಾಡಿರುವಂತಹ ಚಾನಲ್. ಇದನ್ನು ಕಲ್ತ್ಕೊಂಡು ಅಡುಗೆ ಮಾಡಿ ತೃಪ್ತಿಯಾಗಿ ನೀವು ಊಟ ಮಾಡಿದ್ರೆ ನನಗಷ್ಟೇ ಖುಷಿ. ಹಾಗಾಗಿ ಕಲಿಯೋರಿಗೋಸ್ಕರ ಹೇಳ್ಕೊಡ್ತಾ ಇರೋವಂಥ ಒಂದು ಸಣ್ಣ 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 ವಿಚಾರಗಳು ಈ ಚಾನಲಲ್ಲಿ ಬರ್ತಾ ಇದೆ. ತಪ್ಪದೇ ಕಲೀರಿ, ಹಂಚ್ಕೊಳ್ಳಿ, ಹಾಗೆಯೇ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ನೋಡ್ತಾ ಇರಿ. ಇದು ದೇವೀಸ್ ಕಿಚನ್.